ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ರತ್ನ ಲಾಕ್ಸ್. ಗೈಸ್, ಇವತ್ತು ನಾವು ಅದು ಮಮ್ಮಿ ನಮ್ಮ ಕಡೆ ನೋಡಿ ಗೈಸ್, ಅದು ಅವ್ರ ಡ್ಯಾಡಿದು. ಆಮೇಲೆ ನಾನು ಯೂಸ್ ಮಾಡ್ತೀನಿ, ಇಲ್ಲ ಅಂತಿಲ್ಲ. ಅದು ಅವಳಿಗೆ ಬೇಕಂತ ದೊಡ್ಡದಾಗಲ್ವ ಗೈಸ್, ಅವಳ ಕೈ ಇರೋದೇ ಇಷ್ಟಿದೆ, ಇಷ್ಟು. ಜೆಸಿಗೆ ನಿಂಗೆ ಬೇರೆ ತಂದು ಕೊಡ್ತೀನಿ ಆಯ್ತಾ, ಚಿಕ್ಕದು. ಸರಿ ಆಯಿತು, ತೋರಿಸು ಏನೇನು ತಂದಿರೋದು ಶಾಪಿಂಗ್ ಅಂತ. ಅವಳು ಹೇಳ್ತಾ ಇದ್ಲು ಗೈಸ್, ಏನೇನು ತಂದಿದ್ದೀನಿ ಅಂತೇಳಿ. ಅವ್ರಿಗೆ ಬಿಟ್ಟೆ ತಂದಿದ್ದೀವಿ ನಾವು, ಶಾಪಿಂಗ್ ಎಲ್ಲ ಅವ್ರು ಬಿಟ್ಟೆ ಮಾಡಿರೋದು. ಯಾಕಂದರೆ ಅವ್ರ ಅತ್ತೆ ಮನೇಲಿ ಇದ್ರಲ್ಲ ಗೈಸ್, ಅದಕ್ಕೋಸ್ಕರ. ಇಯರ್ಲಿ ಒಂದ್ಸತಿ ಏನು ಗೊತ್ತಾ ಗೈಸ್, ಸಿಟಿಗೆ ಹೋಗ್ಬಿಡ್ತೀನಿ. ಈ ಥರ ತಂದುಬಿಟ್ರೆ ಇಯರ್ ಫುಲ್ ಒಂದು ವರ್ಷ ಏನೂ ಬೇಕಾಗಲ್ಲ ಅವ್ರಿಗೆ, ಬಟ್ಟೆಯಿಂದ ಹಿಡಿದು ಇದು ಹಂಗೆ. ನಿಂಗೆ ಇಷ್ಟ ಆಯ್ತಾ? ಜೋಸ್ನ ನಿಂಗೆ? ನೋಡಿ ಗೈಸ್, ಒಂದೇ ಸತಿ ಇಷ್ಟು ರಬ್ಬರ್ ತಂದ್ಬಿಟ್ಟಿದ್ದೀನಿ ಸ್ಕೂಲ್ಗೆ ಹಾಕೊಂಡು ಹೋಗ್ಬೇಕಲ್ಲ ಅವರಿಗೆ. ಕ್ಲಿಪ್ಸ್ ಸ್ಕೂಲಿಗೆ ಹಾಕೊಂಡು ಹೋಗ್ತೀವಿ. ನೋಡಿ ಗೈಸ್, ಪಾಚಿಂಕೆ. ಮತ್ತೆ ಇದು ಮಿರರ್, ಇದು ಏನೋ ಬ್ಯಾಗಲ್ಲಿ ಕೂಡ ಕ್ಯಾರಿ ಮಾಡ್ಬೋದು. ಅದ್ರಲ್ಲಿ ಮಿರರಲ್ಲಿ ತೋರಿಸಿ, ನಾನು ಮೊಬೈಲ್ ಹಿಡ್ಕೊಂಡಿರೋದು. ಹಂಗಲ್ಲ, ಒಂದ್ ಸೆಕೆಂಡ್ ಹಂಗಲ್ಲ. ಜಸಿ ನೋಡಿ ಗೈಸ್, ಅಯ್ಯಯ್ಯೋ ಕಾಣಿಸ್ತಾನೆ ಇಲ್ಲ ಗೈಸ್, ಕೈ ಮಾತ್ರ ಕ್ಯಾಮ್ರಾ. ಹೋಗ್ಲಿ ಬಿಡಿ ಗೈಸ್, ಕಾಣಿಸ್ತಲ್ಲ. ನೆಕ್ಲೆಸ್ ಅಲ್ಲ, ಅದು ಚೈನ್ ಗೈಸ್. ಮತ್ತೆ ನಮ್ಮ ಡ್ರೆಸ್ ತಂದಿದ್ದಾರೆ ನಮ್ಮ ಮಮ್ಮಿ. ನೋಡಿ ಗೈಸ್, ಡ್ರೆಸ್ ಜೋಸ್ನಂದು, ಜೆಸಿಕಂದಿದು. ನೋಡಿ ಪ್ಯಾಂಟ್, ಈಗ ಇದು ಅದು ಕೋಟ್ ಜೊತೆ ಇದು ಫ್ರಾಕ್. ನೀಟಾಗಿ ತೋರಿಸು, ನಾನು ನೀಟಾಗಿ ವಿಡಿಯೋ. ಪ್ಯಾಂಟ್ ಹಂಗೆ ಇರಲಿ ಬಿಡು, ಹಂಗೆ ಇರಲಿ. ಪ್ಯಾಂಟ್ ಈ ಥರ ಬಂದಿದೆ, ಲೆಗಿನ್ಸ್ ಥರದ್ದು ಪ್ಯಾಂಟ್. ನೆಕ್ಸ್ಟ್ ಇದು ಮೇಲೆ ಈ ಥರ ಬಂದಿದೆ ನೋಡಿ ಗೈಸ್, ಚೆನ್ನಾಗಿದೆಯಾ ಗೈಸ್? ಚೆನ್ನಾಗಿದೆ. ಓಕೆ, ಶೂಸು ಇವ್ರಿಗೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ ಗೈಸ್, ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ನೋಡಿ ಗೈಸ್, ಹೆಂಗ್ ತುರುಕ್ತಾ ಇದ್ದಾಳೆ ನೋಡಿ, ಹೊಸ ಡ್ರೆಸ್ಸು. ನೀಟಾಗಿಡ ನೋಡಿದಿರ ಗೈಸ್, ಈಗಿಂದೀಗ ನೋಡಿ ಹೆಂಗ್ ತುರುಕ್ತಾ ಇದ್ದಾಳಂದ್ರೆ ಸೋಂಬೇರಿ ಕುಟ್ಟಿ ಅವಳು. ಹಂಗ ನೋಡಿ ಗೈಸ್, ಹೆಂಗಿದ್ದಾರೆ ಇವರು. ನಮ್ ಜೆಸಿಕಾ ನೀಟಾಗಿರ್ತಾಳೆ ಗೈಸ್. ಅಲ್ಲ, ನೀಟ ಆ ಥರ ಮುದ್ದೆ ಆಗಲ್ಲ, ನಾಡಿದ್ದು ಉಟ್ಕೋಬೇಕು ಅವು. ಇವತ್ತು ಮಂಗಳವಾರ, ನಾನು ಮತ್ತೆ ಇವತ್ತೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಗಾಯ್ಸ್, ಸ್ಟಾರ್ ಇಲ್ಲ ಹಾಕಿದೀವಿ ನಾವು, ಆಚೆ ಹಾಕಕ್ಕೆ ಫುಲ್ಲು ಇದಿದೆ. ಇದು ಏನು ಗೊತ್ತಾ, ಇಬ್ಬನಿ ನೀರು ಬಿದ್ದುಬಿಟ್ರೆ ಹಾಳಾಗುತ್ತೆ ಅಂದ್ಬಿಟ್ಟು ಹೊರಗಡೆ ಲೈಟಿಂಗ್ ಹಾಕಿಲ್ಲ ನಾವು, ಅದಕ್ಕೋಸ್ಕರ. ಆಮೇಲೆ ಜೆಸಿಕಾ ನೋಡಿ ಗಾಯ್ಸ್, ಇದು ಮಾಡಿದಾಳಂತೆ, ಟ್ರೇ ಏನದು, ಕ್ರಿಸ್ಮಸ್ ಟ್ರೀ. ಅದು ಮಾಡಿದ್ದಾಳೆ, ಚೆನ್ನಾಗಿ ಟ್ರೈ ಮಾಡಿದ್ದಾಳೆ. ಬಟ್ ಚೆನ್ನಾಗಿದೆ ಗೈಸ್, ಸಿಂಪ್ಲಿ ಚೆನ್ನಾಗಿದೆ ಅಲ್ವಾ ಗೈಸ್? ನೀವು ಹೇಳಿ ಗೈಸ್, ನಾನು ಹೇಳೋದಕ್ಕಿಂತ ನೀವು ಇಂಪಾರ್ಟೆಂಟ್, ನೀವು ಹೇಳಿದ್ರೇ ಚಂದ ಅಲ್ವಾ ಗೈಸ್? ಆಮೇಲೆ ಸಿಂಹ ನೋಡಿ ಗೈಸ್, ಸಿಂಹ, ಲಯನ್ ಹಿಂಗಿದೆ ನೋಡಿ ಗೈಸ್, ಇದು ಚೆನ್ನಾಗಿದೆ. ಮತ್ತೆ ಗಾಯ್ಸ್, ಎಲ್ರದ್ದು ಟಿಫನ್ ಆಗ್ತಾ ಗೈಸ್. ನೋಡಿ, ನಾನಿವತ್ತು ಪಾಲಕ್ ಸೊಪ್ಪು ಸಾಂಬಾರು ಮಾಡಿದ್ದೀನಿ, ಆಮೇಲೆ ರೈಸ್ ಮಾಡಿದ್ದೀನಿ, ಆಮೇಲೆ ಅಷ್ಟೇ ಗೈಸ್. ಹಪ್ಪಳ ಒಂದು ಮಾಡಿದ್ವಿ, ತಿಂದ್ಬಿಟ್ವಿ. ಆಮೇಲೆ ನೋಡಿ ಗೈಸ್, ಇದಿದೆ ಶೇಂಗಾ ಒಬ್ಬಟ್ಟು, ಲಾಸ್ಟ್ 2 ಪೀಸ್ ಇದೆ ಗೈಸ್, ತಿಂದ್ವಿ. ಒಂದು 2.5 kg ಮಾಡಿದ್ದೆ ಗೈಸ್ ನಾನು ಆಮೇಲೆ ಅರ್ಚನಾ, ನಮ್ಮ ಚಿಕ್ಕ ಅತ್ತಿಗೆ ಇದ್ದಾರಲ್ಲ, ಅಲ್ಲಿ ಯಾವಾಗಲೂ ಹೋಗ್ತೀನಲ್ಲ ಅವರು, ಅದಕ್ಕೆ. ಆಮೇಲೆ ಇದು ಅಂತಂದ್ವಿ ನೋಡಿ, ಶಾಪಿಂಗ್ ಹೋಗ್ಬಿಟ್ಟು ಜ್ಯೂಸ್ ಮಾಡೋಕ್ಕೆ ಮಕ್ಕಳಿಗೆ ಬಿಚ್ಚಕ್ಕೆ ಆಗ್ತಿಲ್ಲ. ಇರಿ ಗೈಸ್, ನೋಡಿ ಜ್ಯೂಸ್ ಮಾಡೋದಿದು. ನಮ್ಮ ಯಜಮಾನ್ರು ಟೆಕ್ನಿಷಿಯನ್ ಅಲ್ಲ ಗೈಸ್, ಅದಕ್ಕೆ ಇವೆಲ್ಲ ಟೆಕ್ನಿಷಿಯನ್ ಇದರಲ್ಲೇ ಕಮ್ಮಿ ಕೇಳ್ತಾರೆ. ಆಮೇಲೆ ಇದು
ಇದ್ರದ್ದೊಂದು ಮುಚ್ಚಳ ಇದಾಗಿತ್ತು ನೋಡಿ, ಇದೊಂದು ತೊಗೊಂಡು ಬಂದೆ. ಆಮೇಲೆ ಅಂತಲೇ ನನಗೂ ಗೊತ್ತಿಲ್ಲ, ಒಂದು ಚೇಂಜಸ್ ಆಗಲಿ ಅಂತ ದೇವ್ರ ಹತ್ರ ಕೇಳ್ತೀವಿ, ಪ್ರೇಯರ್ ಮಾಡಿರಿ. ಆಮೇಲೆ ಯಾರ್ಯಾರು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತೀರಾ ಅವರಿಗೆ ಮೇರಿ ಕ್ರಿಸ್ಮಸ್ ಅಡ್ವಾನ್ಸ್ ಆಗಿ. ಎಲ್ಲರಿಗೂ ಒಳ್ಳೇದಾಗಲಿ. ಹೊಸದಾಗಿ ಈಗ ಜನವರಿ ಹೊಸ ವರ್ಷ ಬರ್ತಾ ಇದೆ, ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದಾಗಲಿ ಗೈಸ್. ಯಾರ್ಯಾರು ಕಷ್ಟ ಬೀಳ್ತಾ ಇದ್ದೀರಾ, ಯಾರು ಹಗಲು ರಾತ್ರಿ ದುಡಿತಾ ಇದ್ದೀರಾ, ಪ್ರತಿಯೊಬ್ಬರಿಗೂ ದೇವ್ರು ಒಳ್ಳೇದು ಮಾಡಲಿ ಅಷ್ಟೇ. ಇನ್ನೇನು ಜೀವನದಲ್ಲಿ ಏನಿದೆ ಗೈಸ್, ಇರೋವ್ರಿಗೂ ಚೆನ್ನಾಗಿರಬೇಕು, ಎಲ್ಲರ ಜೊತೆ ಹ್ಯಾಪಿಯಾಗಿರಬೇಕು, ಯಾವುದೇ ರೀತಿ ಯಾರಿಗೂ ಬೇಜಾರು ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಇನ್ನು ತುಂಬ ಏನು ಹೇಳೋದು ಬೇಡ ಅಂದ್ಕೊತೀನಿ. ಆಲ್ಮೋಸ್ಟ್ ಎಲ್ರಿಗೂ ನಿಮಗೆ ಗೊತ್ತಿರೋ ವಿಷಯನೇ, ನಾನೇನು ದೊಡ್ಡದಾಗಿ ಬಂದ್ಬಿಟ್ಟು ನಿಮಗೆ ಹೇಳೋಷ್ಟು ಏನಿಲ್ಲ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಸರ್, ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ಯಾರು ಏನು ಅರ್ಥನೇ ಮಾಡ್ಕೊಳ್ಳಲ್ಲ ಅನ್ನೋಷ್ಟೇನು ಇದಿಲ್ಲ. ನನಗೆ ಗೊತ್ತಿರೋಷ್ಟು ಹೇಳಿದ್ದೀನಿ ಗೈಸ್, ಮಿಕ್ಕಿದ ನಿಮ್ಮ ಕೈಲಿ ಒಪ್ಪಿಸ್ತೀನಿ ಅಷ್ಟೇ ಗೈಸ್. ಮತ್ತೇನಿಲ್ಲ, ಕೆಲಸ ಮಾಡಿಕೊಂಡು ಶಾಪ್ಗೆ ಹೋಗಬೇಕು, ಅದಕ್ಕೆ ಚಿಕ್ಕ ವಿಡಿಯೋ ಮಾಡಿಬಿಟ್ಟು ಹೋಗೋಣ ಅಂತ ಅಷ್ಟೇ ಗೈಸ್. ನೋಡಿ ಗೈಸ್, ಜ್ಯೋತ್ಸ್ನಾ ಇಲ್ಲಿ ನೋಡಿ, ಜ್ಯೋತ್ಸ್ನಾ ಏನೇನು ಮಾಡ್ತಾ ಇದ್ದಾಳೆ ಕಿತಾಪತಿ ಅಂತ. ಮನೆ ಇವರಿದ್ರೆ ಮಾತ್ರ ಗಲೀಜಾಗತ್ತೆ ಗೈಸ್, ಇಲ್ಲಾಂದರೆ ನಿಜ ಗಲೀಜಾಗಲ್ಲ. ಮಕ್ಕಳಿರೋ ಮನೆ ಗಲೀಜಾಗತ್ತೆ ಅಂತ ನೀವು ಅನ್ಕೊಂಡಿದ್ದೀರ, ಎಲ್ರಿಗೂ ಗೊತ್ತಿರೋ ವಿಷಯನೇ. ಆದರೂ ಇವ್ರು ತುಂಬ ಗಲೀಜು ಮಾಡ್ತಾರೆ. ಅದೆಲ್ಲ ಕಲರ್ ಹೊಟ್ಟೋಗುತ್ತೆ, ಅದಕ್ಕೆ ಹೊಸದು ತಂದಿದ್ದು ನಾನು. ಭೂಮಿಕಾ ಕೊಡೋಣ, ಇಲ್ಲಾಂದ್ರೆ ಬೇಡ ಬಿಡು ಪಾಪ, ಭೂಮಿಕಾಗೂ ಹೊಸದೇ ಕೊಡ್ಸೋಣ. ಅದರಲ್ಲಿ ಹೊಸದು ತಂದಿದ್ದೀವಲ್ಲ, ಅದರಲ್ಲೇ ಕೊಡೋಣ. ಹ್ಞೂ